ಯಾದಗಿರಿ ಜಿಲ್ಲೆಯ ಹಿರಿಯ ರೈತ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾದ ಶರಣಪ್ಪ ಸಲ್ದಾಪುರ್ರವರಿಗೆ ಎಂಎಲ್ಸಿ ಸ್ಥಾನ ನೀಡಬೇಕೆಂದು ವಿವಿಧ ಸಂಘಟನೆ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಮತ್ತು ಶ್ರೀ ಸರ್ವಜ್ಞ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಸಂಗಮೇಶ್ ಕುಂಬಾರ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರೈತ ಹೋರಾಟಗಾರರಾದ ಶರಣಪ್ಪಣ್ಣ ಸಲ್ದಾಪುರ ವಿವಿಧ ಅತಿ ಹೆಚ್ಚು ಹೋರಾಟಗಳನ್ನು ರೈತ ಸಂಘದಿಂದ ಮಾಡಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಅವರು ಕಾಲೇಜು ದಿನಗಳಲ್ಲಿ ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಅತಿ ಹೆಚ್ಚು ಹೋರಾಟಗಳನ್ನು ಮಾಡಿ ಈಗಾಗಲೇ ರೈತ ಸಂಘಟನೆಗಳನ್ನು ಕಟ್ಟಿಕೊಂಡು ಮತ್ತು ರೈತ ಪರ ಹೋರಾಟವನ್ನು ಮಾಡಿ ರೈತರ ಬೆನ್ನೆಲುಬಾಗಿರ್ತಕ್ಕಂಥ ಶರಣಪ್ಪಣ್ಣ ಸಲ್ದಾಪುರ ಅವರನ್ನು ಈಗಾಗಲೇ ಕಡೆಗಣಿಸಿದ್ದಾರೆ. ಅವರು MLC ಸ್ಥಾನ ಕೊಡ್ತೇನೆ ಅಂತ ತಿಳಿಸಿ ಕೈ ಕೊಟ್ಟಿದ್ದಾರೆ. ಅವರನ್ನು MLC ಸ್ಥಾನ ಮಾಡಬೇಕಂತ ನಮ್ಮ ಆಗ್ರಹವಾಗಿದೆ. ಶಾಪುರ ತಾಲೂಕಾ ಹಿಂದುಳಿದ ವರ್ಗದ ನಾಯಕರು ಮತ್ತು ರೈತ ಪರ ಹೋರಾಟಗಾರರು ಶರಣಪ್ಪ ಸಲ್ದಾಪುರ ಅಣ್ಣವರು ನಿರಂತರ 40-45 ವರ್ಷಗಳಿಂದ ರೈತ ಪರ ಹೋರಾಟಗಳನ್ನು ಮಾಡುತ್ತಾ 3 ಸಲ ಶಾಪುರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಸಿ ಸುಮಾರು 1983ರಲ್ಲಿ 6588 ಮತಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸ್ಪರ್ಧಿಸಿ ಮತಗಳನ್ನು ಪಡೆದರು. ಅದೇ ರೀತಿಯಾಗಿ 1994ರಲ್ಲಿ ಮತ್ತೆ ರೈತ ಸಂಘದಿಂದ ಸ್ಪರ್ಧಿಸಿ 9297 ಮತಗಳನ್ನು ಪಡೆದರು. ಅದೇ ರೀತಿಯಾಗಿ 2013ರಲ್ಲಿ ಕೂಡ JDS ಪಕ್ಷದಿಂದ ಸ್ಪರ್ಧಿಸಿ 12150 ಮತಗಳನ್ನು ಪಡೆದು ಶಾಪುರದ ಮತಕ್ಷೇತ್ರದಲ್ಲಿ ಭಾಳ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಹಿರಿಯ ನಾಯಕರು. ಅವರು ಭಾಳ ದಿನಗಳಿಂದ ರೈತ ಪರ ಹಿಂದುಳಿದವರ ಪರ ಹೋರಾಟಗಳನ್ನು ಮಾಡುತ್ತಾ ಶಾಪುರ ಮತಕ್ಷೇತ್ರದಲ್ಲಿ ಭಾಳಷ್ಟು ಸಮಾಜ ಸೇವೆ ಮಾಡುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಸುಮಾರು ಈಗ 10 ವರ್ಷಗಳಾದರೂ ಕೂಡ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಉನ್ನತ ಸ್ಥಾನ ಇಲ್ಲ. ಆದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಬಂದಿದೆ. ಆದರೆ ನಮ್ಮ ವಿವಿಧ ಸಂಘಟನೆಗಳ ಪರವಾಗಿ ನಾವು ಯಾವುದೇ ರಾಜಕೀಯ ಪಕ್ಷ ಪರವಾಗಿ ನಾವೇನು ಪತ್ರಿಕಾಗೋಷ್ಠಿ ಮಾಡಿಲ್ಲ. ವಿವಿಧ ಸಂಘಟನೆಗಳ ವತಿಯಿಂದ ಒಬ್ಬ ಹಿರಿಯ ಹೋರಾಟಗಾರರಿಗೆ MLC ಸ್ಥಾನ. ಈ ಸಂದರ್ಭದಲ್ಲಿ ಅಂಗವಿಕಲರ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಸುಭಾಷ್ ಹೊತ್ಪೇಟ್ ಕುಂಬಾರ್, ಯುವ ಸಮುದಾಯದ ಮುಖಂಡರಾದ ಶಿವಶರಣಪ್ಪ ಕುಂಬಾರ್, ಅಂಬೇಡ್ಕರ್ ಸೇನಾ ಜಿಲ್ಲಾಧ್ಯಕ್ಷ ಭೀಮಾಶಂಕರ್ ಯರ್ಗೋಳ್, DSS ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಜಾಫರ್ ಹುಸೇನ್ ಉಪಸ್ಥಿತರಿದ್ದರು.